ಸಿನಿಮಾ ನೋಡಿದ್ದೀರಾ, ಇದಕ್ಕಿಂತ ಒಳ್ಳೆ ಸಿನಿಮಾ ಮಾಡೋಕ್ಕಾಗುತ್ತಾ? ನಾವು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಡೈರೆಕ್ಟ್ರು, ಎಂತ ಎಫರ್ಟ್ ಹಾಕಿದ್ರು. ನಾನು ಶೂಟಿಂಗಲ್ಲಿ ಇದ್ದೆ, ಏನೇನು ಕಷ್ಟಪಟ್ಟಿದ್ದೀವಿ ಅಂತ ಗೊತ್ತು. ನಮ್ಮ ಕ್ಯಾಮ್ರಾಮನ್ ಆಗಲಿ, ನಮ್ಮ ನಾಯಕರು, ಇವಾಗ ನಮ್ಮ ನಾಯಕರು ಒಂದು ಪ್ರಶ್ನೆ ಕೇಳಿದ್ರು, ಅಣ್ಣ ನೀವು ಅನ್ಕೊಂಡಾಗ ನಾನು ಮಾಡಿದ್ದೀನಿ ಅಂತ. ನಾನು ಅನ್ಕೊಂಡಿದ್ದಕ್ಕಿಂತ 100% ಚೆನ್ನಾಗಿ ಮಾಡಿದ್ದಾರೆ, ಈಗ ಒಳ್ಳೆ ಫ್ಯೂಚರ್ ಇದೆ. ಆಮೇಲೆ 3 ಜನ ನಾಯಕಿಯರು, ಅದರಲ್ಲಿ ಯಾರು ಬೇಜಾರು ಮಾಡ್ಕೋಬೇಡಿ, ಆ ಕ್ಯಾರೆಕ್ಟರ್ ನಂಗೆ ತುಂಬ ಇಡಿಸ್ತು, ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಅದೇ ರೀತಿ ನಾವೆಲ್ಲ ಏನು ಮಾಡಬೇಕು ಅಂದರೆ, ನಾನು ಇನ್ಕ್ಲೂಡಿಂಗ್ ನಾನು ನೀವು ಎಲ್ಲ ಸೇರಿ ಹೊರಗಡೆ ಬರಬೇಕು, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು. ಈ ಸಿನಿಮಾ ನೋಡಲಿಲ್ಲ ಅಂದಮೇಲೆ ಇನ್ಯಾವ ಸಿನಿಮಾ ನೋಡೋಕ್ಕಾಗುತ್ತೆ? ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಎಂತೆಂಥ ಲೊಕೇಶನ್ ಇದೆ, ಎಂತೆಂಥ ಆರ್ಟಿಸ್ಟ್ ಇದ್ದಾರೆ, ತುಂಬ ಅದ್ಭುತವಾಗಿದೆ. ಸಣ್ಣ ಪಾತ್ರ ಮಾಡಿದ್ರು ಡೈರೆಕ್ಟರ್ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾನೆ ಗೊತ್ತಾ? ಅವನು ತುಂಬ ಚೆನ್ನಾಗಿ ಮಾಡಿದ್ದಾನೆ. ದಯವಿಟ್ಟು ಕನ್ನಡಿಗರಿಗೆ ಎಲ್ರಿಗೂ ನನ್ನ ಮನವಿ, ಎಲ್ಲರೂ ದಯವಿಟ್ಟು ಹೊರಗಡೆ ಬನ್ನಿ, ಥಿಯೇಟ್ರಲ್ಲಿ ಸಿನಿಮಾ ನೋಡಿ, ಕಲಾವಿದರನ್ನ ಆಮೇಲೆ ಟೆಕ್ನಿಷಿಯನ್ಸ್ನೆಲ್ಲ ಇಂಪ್ರೂವ್ ಮಾಡೋದಕ್ಕೆ ಒಂದು ದಾರಿ ಮಾಡ್ತೀವಿ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಥ್ಯಾಂಕ್ ಯು. ಒಂದು ಮಾತು ಹೇಳ್ತೀನಿ, ಸಿನಿಮಾ ಆಲ್ರೆಡಿ ಗೆದ್ದಿದೆ, ದೊಡ್ಡ ಮಟ್ಟಕ್ಕೆ ಗೆಲ್ಲಿ ಅಂತ ಬಯಸ್ತೀನಿ. ಯಾಕೆಂತ ಹೇಳಿದ್ರೆ ಒಂದು ಒಳ್ಳೆ ಶ್ರಮ ಅಚ್ಚುಕಟ್ಟಾಗಿ ಬಂದಾಗ ಅದು ಆಲ್ರೆಡಿ ಗೆದ್ದಿದೆ ಅಂತ ಅರ್ಥ. ಮೊದಲನೇದಾಗಿ ನಾನು ಕಾಂಗ್ರ್ಯಾಚುಲೇಷನ್ ಹೇಳಿದ್ರು ನಾನು 15 ವರ್ಷದ ಗೆಳೆಯ ರಾಘು ಹೇಳ್ತೀನಿ. ಸ್ಟಿಲ್ ಫೋಟೋಗ್ರಾಫರ್ ಆಗಿ ಇಲ್ಲಿ ತನಕ ಒಂದು ಗ್ರೇಡಿಂಗ್ ಆಗ್ಬೋದು, ಶಾರ್ಟ್ ಕಂಪೋಸಿಂಗ್ ಆಗ್ಬೋದು, ಒಂದು ಔಟ್ ಆಫ್ ಫೋಕಸ್ ಶಾರ್ಟ್ಸ್ಗಳಿಲ್ಲ, ಅಷ್ಟು ಚೆನ್ನಾಗಿ ಒಂದು ಸಿನಿಮಾಟೋಗ್ರಫಿ ಸೂಪರ್ ಆಗಿದೆ. ನೆಕ್ಸ್ಟ್ ನಾನು ಹೇಳೋದು ಪ್ರೊಡಕ್ಷನ್ ಹೌಸ್. ಇಲ್ಲಿ ಯಾವ ಸ್ಟಾರ್ ನಟರುಗಳಿಲ್ಲ, ಏನಿಲ್ಲ. ಬಟ್ ಕಿರಣ್ ರಾಜ್ ಅವರು ಡೆಬ್ಯೂ ಸಿನಿಮಾ ಆದರೂ ಸುಧಾ ಇದನ್ನ ಎಕ್ಸ್ಟ್ರಾನೇ ರಿಚ್ ಆಗಿ ಪ್ರತಿ ಫ್ರೇಮ್ ಆಗ್ಬೋದು ಪಕ್ಕದ ಕುತ್ಕೊಂಡು ನೋಡ್ಬೇಕು ಹೇಳ್ತಿದ್ದಾರೆ. ಎಷ್ಟು ಬಜೆಟ್ ಆಯ್ತು ಅಂತ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಖುಷಿ ಆಗುತ್ತೆ ಇಂಥ ಪ್ರೊಡಕ್ಷನ್ ಹೌಸ್ಗಳು. ಇವತ್ತೇನು ಒಂಬಾಳೆ, KVN, ರಾಕ್ಲೈನ್ ಪ್ರೊಡಕ್ಷನ್ಸ್ ಇದೆ, ಆ ಲೆವೆಲ್ಗೆ ಈ ಪ್ರೊಡಕ್ಷನ್ ಹೌಸ್ ಬೆಳೀಲಿ ಅಂತ ನಾನು ಬಯಸ್ತೀನಿ. ಸರ್ ಇನ್ನೂ ನೀವು ಸಿನಿಮಾಗಳು ಮಾಡಬೇಕು ನಮ್ಮ ಇಂಡಸ್ಟ್ರಿಯಲ್ಲಿ. ಅದಕ್ಕೆ ಬೇಕಾಗಿರುವಂಥ ಬಲ ಜನ ತುಂಬಬೇಕಾಗಿದೆ. ಈ ಸಿನಿಮಾ ಏನ್ ಗೆದ್ದಿದೆ ದೊಡ್ಡ ಮಟ್ಟಕ್ಕೆ ಗೆಲ್ಲಬೇಕಾಗಿದೆ. 2ನೇ ವಾರ ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ, ಅದಕ್ಕೆ ಬಲ ನೀವು ಕೊಡಬೇಕಾಗುತ್ತೆ. ಹಾಗೆ 3 ಜನ ನಾಯಕ ನಟರು ಅದಕ್ಕೆ ಜೀವ ತುಂಬಿದ್ದಾರೆ. ಇಟ್ಸ್ ಎಕ್ಸ್ಟ್ರಾರ್ಡನರಿ ಪರ್ಫಾರ್ಮೆನ್ಸ್. ಹಾಗೆ ಡೈರೆಕ್ಟರ್ ಬಗ್ಗೆ ಹೇಳಬೇಕು, ಇದು 2ನೇ ಸಿನಿಮಾ, ಸೂಪರ್. ಒಬ್ಬ ಕಿರಣ್ ರಾಜ್ ಅವ್ರನ್ನ ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಮೊನ್ನೆ ನಾನು ಒಂದು ವಾರದಿಂದ ಫಸ್ಟ್ ಮೀಟ್ ಮಾಡಿದ್ದೆ, ಒಂದು ವಾರದಿಂದ. ಬಟ್ ಆ 2 ಲುಕ್ನ ತುಂಬಾ ಚೆನ್ನಾಗಿ ಡೈರೆಕ್ಟ್ರು ಅವ್ರನ್ನ ಅರ್ಥಕೊಂಡು ಅದನ್ನ ಕ್ಯಾಪ್ಚರ್ ಮಾಡಿದ್ದಾರೆ. ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್ಸ್, ಮ್ಯೂಸಿಕ್, ರೆಕಾರ್ಡಿಂಗ್, ರವಿಶಂಕರ್ ಸರ್ ಅದ್ಭುತವಾದ ಪರ್ಫಾರ್ಮೆನ್ಸ್, ಅನಿಲ್ ಅವ್ರ ಪರ್ಫಾರ್ಮೆನ್ಸ್ ಆಗ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಹೀರೋ ನನ್ನ ಬಗ್ಗೆ ಹೇಳ್ತಾ ಇರೋ, ಒಂದು ಕಿಕ್ ಬಾಕ್ಸಿಂಗ್ ಕಲಿಬೇಕು ಅಂತಾನೆ 3 ತಿಂಗಳು ಗ್ಯಾಪ್ ತಗೊಂಡಿದ್ದೆ. ದಟ್ ಇಸ್ ಪ್ಯಾಷನ್. ಅದು ಬಂದೋ ಸಿನಿಮಾ ಮಾಡ್ದೋ ಹೋಗೋನಕ್ಕಿಂತ ಈ ತರ ನಾಯಕ ನಟರು ಬನ್ನಿ ಸಂಬಂಧ. ಇವತ್ತು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಇನ್ನೂ 100 ಸಿನಿಮಾ ಮಾಡ್ತಾರೆ. ಇಂಥ ಸಿನಿಮಾ ಹೀರೋಗಳಿಗೆ ನಾವು ಬೆಳೆಸಬೇಕಾಗಿದೆ, ಸಪೋರ್ಟ್ ಮಾಡ್ಬೇಕು. ಅವ್ರು ಬೆಳೀತಾರೆ, ಸಪೋರ್ಟ್ ಮಾಡಬೇಕಾಗಿದೆ. ಸೊ ಆಲ್ ದಿ ಬೆಸ್ಟ್. ಮತ್ತೊಮ್ಮೆ ಹೇಳ್ತೀನಿ, ಗೆದ್ದಿದೆ, ದೊಡ್ಡ ಮಟ್ಟಕ್ಕೆ ಗೆಲ್ಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ. ಕಿರಣ್ ಅವರ ಆಕ್ಟಿಂಗ್ ಬಗ್ಗೆ ಏನು ಹೇಳ್ಬೇಕಾಗಿಲ್ಲ. ನಾನು ಆಗ್ಲೇ ಹೇಳ್ದಂಗೆ ಅವರು ನನ್ನ ಹೀರೋ. ತುಂಬಾ ಕಷ್ಟಪಟ್ಟು ತುಂಬಾ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ನಿರ್ಮಾಪಕರಿಗೆ, ನಿರ್ದೇಶಕರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಇವತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾನು ಏನು ಹೇಳಕ್ಕೆ ತುಂಬಾ ಹೆಮ್ಮೆ ಆಗ್ತಾ ಇದೆ, ಖುಷಿ ಆಗ್ತಿದೆ ಅಂದ್ರೆ, ಈ ಒಂದು ಸಿನಿಮಾನ ಪ್ರೋತ್ಸಾಹಿಸಕ್ಕೆ ಸಾಕಷ್ಟು ಜನ ಟೆಕ್ನಿಷಿಯನ್ಸ್ ಇವತ್ತು ಟೈಮ್ ಮಾಡ್ಕೊಂಡು ಬಂದಿದ್ದಾರೆ. ಅವರೆಲ್ಲರಿಗೂ ರಾಣಿ ಚಿತ್ರದ ಪರವಾಗಿ ನಾನು ಒಬ್ಬ ನಿರ್ದೇಶಕನಾಗಿ ಅವರೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಸಾಕಷ್ಟು ಒಳ್ಳೊಳ್ಳೆ ತಂತ್ರಜ್ಞರು ಇವತ್ತು ಸಿನಿಮಾ ನೋಡಕ್ ಬಂದು ಬಿಡುವು ಮಾಡ್ಕೊಂಡು, ನಮ್ಮ ಮಾಸ್ತಿ ಅವ್ರು ಇರ್ಬೋದು, ನಿರ್ದೇಶಕರು ಗುರುದೇಶ್ ಪಾಂಡೆ ಅವರಿದ್ದಾರೆ, ಜಡೇಶ್ ಅವರಿದ್ದಾರೆ, ಇನ್ನು ಸಾಕಷ್ಟು ಜನ ನಿರ್ದೇಶಕರು ಬಂದಿದ್ದಾರೆ ಇವತ್ತು ಈ ಸಿನಿಮಾನ ಒಂದು ಪ್ರೋತ್ಸಾಹ ಮಾಡಿ ಅವರ ಅನಿಸಿಕೆಗಳು ಹೇಳಕ್ಕೆ. ಅವರೆಲ್ಲರಿಗೂ ನನ್ನ ತುಂಬ ಹೃದಯದ ಕೃತಜ್ಞತೆಯನ್ನು ಹೇಳ್ತೀನಿ. ಪ್ರತಿ ಹಂತದಲ್ಲೂ ಸಾಕಷ್ಟು ಶ್ರಮ ವಹಿಸಿ ಈ ಸಿನಿಮಾನ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಆಲ್ ದಿ ಬೆಸ್ಟ್. ಮತ್ತೆ ಸಿನಿಮಾಗೆ ಇನ್ನೂ ಚೆನ್ನಾಗಿ ಯಶಸ್ವಿಯಾಗಿ ಹೋಗ್ಲಿ ಅಂತ ಕೇಳ್ಕೊಳ್ತಾ, ನನ್ನ ಹೆಸರು ಶಶಿಗೌಡ ಅಂತೇಳಿ. ರಾಣಿ ಸಿನಿಮಾದ ಬಗ್ಗೆ ಹೇಳ್ಬೇಕಂದ್ರೆ, ಮೊದಲಿಗೆ ನಾನು ಒಂದು 17-18 ವರ್ಷದ ಹಿಂದೆ ಒಂದು ಸಣ್ಣ ಘಟನೆಗೆ ನಾನು ಮೆಲುಕಾಕ್ಬೇಕಾಗತ್ತೆ. ನಿರ್ದೇಶಕರಾದ ಗುರುತೇಜ್ ಶೆಟ್ಟಿ ಅವರು ಸುಮಾರು 2007-8ರಲ್ಲಿ ಮೊದಲ ಬಾರಿಗೆ ನನ್ನನ್ನು ಭೇಟಿ ಆಗ್ತಾರೆ. ಒಂದು ಮಾಧ್ಯಮ ಕಚೇರಿಯಲ್ಲಿ ಭೇಟಿ ಆಗ್ತೀವಿ. ಅಲ್ಲಿ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ನಿಜವಾಗ್ಲೂ ನಾವು ಅವತ್ತು ಡೌಟಿಂದ ಇವ್ರನ್ನ ನೋಡಿದ್ದು ನಿಜ. ಇವರೆಲ್ಲ ಸಿನಿಮಾ ಮಾಡ್ತಾರಾ, ಸಿನಿಮಾ ಅಂದ್ರೆ ಏನು, ತುಂಬ ಈಸಿಯಾಗಿ ತೊಗೊಂಡ್ಬಿಡ್ತಾರೆ ಅಂತ. ಮೊದಲನೇ ಸಿನಿಮಾ 5Gಯಲ್ಲಿ ಅವರ ಒಂದು ಪ್ರತಿಭೆಯನ್ನು ತೋರಿಸಿದ್ರು. ನಿಜಕ್ಕೂ ನಾನಿವತ್ತು ರಾಣಿ ಅಂತ ಒಂದು ಸಿನಿಮಾನ ಗುರುತೇಜ್ ಶೆಟ್ಟಿ ಅವರ ಒಂದು ಅದ್ಭುತ ನಿರ್ದೇಶನ, ಒಂದು ಒಳ್ಳೆ ಎಲಿಮೆಂಟ್, ಒಂದು ಉತ್ತಮವಾದ ಕಥೆಯನ್ನು ಇಟ್ಕೊಂಡು, ಪ್ರೀತಿ ಮತ್ತೆ ಒಬ್ಬ
ಯುವಕ ಸಾಧನೆ ಮಾಡ್ಲಿಕ್ಕೆ ಹೊರಟಾಗ ಈ ಸಮಾಜ ಯಾವ ರೀತಿಯಲ್ಲಿ ಅವರ ಕನಸುಗಳನ್ನ ಛಿದ್ರ ಮಾಡುತ್ತೆ ಮತ್ತೆ ಈ ವ್ಯವಸ್ಥೆ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಅದ್ಭುತವಾದ ಒಂದು ಎಳೆಯನ್ನ ಇಟ್ಕೊಂಡು ಉತ್ತಮವಾದ ಒಂದು ಸಿನಿಮಾನ ಮಾಡಿದ್ದಾರೆ. ಅದಕ್ಕೆ ತಕ್ಕಂತೆ ನಮ್ಮ ಹೀರೋ ತುಂಬಾ ಅದ್ಭುತವಾದ ನಟನೆಯನ್ನ ಮಾಡಿದ್ದಾರೆ ಕಿರಣ್ ರಾಜ್ ಅವರು. ನಿಜಕ್ಕೂ ಕನ್ನಡ ಚಿತ್ರರಂಗಕ್ಕೆ ಭರವಸೆಯ ನಾಯಕ ನಟ, ಹೆಮ್ಮೆಯಿಂದ ಹೇಳ್ಬೋದು. ಒಬ್ಬ ಉತ್ತಮ ನಿರ್ದೇಶಕ. ನಿಜವಾಗ್ಲೂ ನಮ್ಮ ಕರ್ನಾಟಕದ ಕನ್ನಡಿಗ ನಿರ್ಮಾಪಕರು ಇಂಥ ಪ್ರತಿಭೆಗಳಿಗೆ ಮತ್ತಷ್ಟು ಅವಕಾಶ ಕೊಡ್ಲಿ, ಮತ್ತಷ್ಟು ಒಳ್ಳೊಳ್ಳೆಯ ಸಿನಿಮಾಗಳು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬರುತ್ತೆ. ಅದೇ ರೀತಿ ಆ ನಾಯಕ ನಟಿಯವರು ಇರ್ಬೋದು, ಎಲ್ಲರೂ ಯಾರು ಕೂಡ ಇಲ್ಲಿ ಹೊಸಬ್ರು ಅನ್ನೋ ರೀತಿಯಲ್ಲಿ ಫೀಲ್ ಆಗೋದೇ ಇಲ್ಲ. ಏನು ಕಳನಟ ರವಿಶಂಕರ್ ಅವರಿದ್ದಾರೆ, ಅವರಲ್ಲೂ ಕೂಡ ಒಂದು ಒಳ್ಳೆಯ ಅದ್ಭುತವಾದ ನಟನೆಯನ್ನ ತೆಗೆದಿದ್ದಾರೆ. ಒಂದು ಉತ್ತಮವಾದ ಚಿತ್ರ. ನಿಜಕ್ಕೂ ಏನು ಪ್ರಾರಂಭದಿಂದ ಕ್ಲೈಮ್ಯಾಕ್ಸ್ ವರೆಗೂ ಒಂದೇ ಒಂದು ಸೀನು ನಮ್ಮನ್ನ ಎಲ್ಲೂ ಆ ಕಡೆ ಈ ಕಡೆ ಮಾಡೋದಿಲ್ಲ. ತುಂಬಾ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಸಿನಿಮಾಗಳನ್ನ ನಮ್ಮ ಕನ್ನಡ ಪ್ರೇಕ್ಷಕರು ಗೆಲ್ಲಿಸ್ಬೇಕು. ಒಂದು ಉತ್ತಮವಾದ ಚಿತ್ರವನ್ನ ಕೊಟ್ಟಂತಹ ಚಿತ್ರತಂಡದ ಎಲ್ರಿಗೂ ನನ್ನ ಅಭಿನಂದನೆಗಳನ್ನ ತಿಳಿಸ್ತಾ ಶುಭವಾಗ್ಲಿ, ಯಶಸ್ಸಾಗ್ಲಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಸಿನಿಮಾ ನೋಡಿದೆ, ಬಹಳ ಚೆನ್ನಾಗಿದೆ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರು, ಈಗೇನಾಗಿದೆ ಈ ಪ್ಯಾನ್ ಇಂಡಿಯಾ ಅಂತ ಬಂದಮೇಲೆ ಬೇರೆ ಸಿನಿಮಾಗಳಿಗೆ ಅವಕಾಶ ಕಮ್ಮಿ ಆಗ್ತಾ ಇದೆ. ಹಾಗಂತ ನಾವು ಸುಮ್ಮನೆ ಇರಬಾರ್ದು. ಸಿನಿಮಾದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರು ಕಲಾವಿದರಾಗಲಿ, ಕಲಾವಿದರ ಮನೆಯವರಾಗಲಿ, ಕಲಾವಿದರ ಸ್ನೇಹಿತರಾಗಲಿ, ದಯವಿಟ್ಟು ನಿಮ್ಮ ಸಿನಿಮಾ ಬಗ್ಗೆ ನೀವೇ ಪ್ರಚಾರ ಮಾಡ್ಕೊಂಡು ಬರ್ತಾ ಇರಬೇಕು. ಜನ ಥಿಯೇಟ್ರಿಗೆ ಬರೋದೇ ಕಮ್ಮಿ ಆಗ್ತಾ ಇದೆ. ಅದನ್ನ ಹೋಗಲಾಡಿಸ್ಬೇಕು ಅಂದ್ರೆ ಮೊದಲು ನಾವು ನಮ್ಮ ಸಿನಿಮಾ ಬಗ್ಗೆ ಎಲ್ಲರ ಹತ್ರನೂ ಹೇಳ್ಕೊಂಡು ನಮ್ಮ ಪ್ರಚಾರ ಹೆಚ್ಚಾಗಬೇಕು. ಮೌತ್ ಪಬ್ಲಿಸಿಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅದನ್ನ ದಯವಿಟ್ಟು ನಾನು ಎಲ್ಲ ಪ್ರೇಕ್ಷಕರಲ್ಲಿ ಕೇಳೋದು ಇದೆ, ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಇದೆ. ನನ್ನ ಅನುಭವ ನೀವೆಲ್ಲರೂ ನಾನು ನೋಡಿದ್ದೀರಾ. ನಾನು 419 ಪಿಕ್ಚರ್ ಮಾಡಿದ್ದೀನಿ. ನನ್ನ ಅನುಭವದ ಬಗ್ಗೆ ಹೇಳ್ತೀನಿ. ಸಿನಿಮಾ ಅನ್ನತಕ್ಕಂಥದ್ದು ಒಂದು ಬಹಳ ಪವಿತ್ರವಾದ ಒಂದು ಸಂಸ್ಥೆ ಮಾಡಿರತಕ್ಕಂಥ ಕೆಲಸ. ಅದರಿಂದ ಎಲ್ಲರಿಗೂ ಏನೇ ಟಿವಿಯಲ್ಲಿ ಎಂಥದೇ ಶೋಗಳು ಬರಲಿ, ಏನೇ ಆಗಲಿ, ದೊಡ್ಡ ಸ್ಕ್ರೀನಲ್ಲಿ ನೋಡ್ತಕ್ಕಂಥದ್ದೇ ಬಹಳ ಉತ್ತಮವಾದ್ದು. ಅದನ್ನು ಮನಸ್ಸಲ್ಲಿ ಇಟ್ಕೊ. ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಇದೆ. ಒಂದು ಸಿನಿಮಾದಿಂದ ಎಷ್ಟು ಜನ ಜೀವನ ಮಾಡ್ತಾರೆ, ಎಷ್ಟು ಸಂಸಾರಗಳ ಉದ್ಧಾರ ಆಗುತ್ತೆ. ಇವ್ರ ಮಾತು ಕೇಳೋಕೆ ಹೋಗ್ಬಾರ್ದು. ಆ ಪಿಕ್ಚರ್ ಚೆನ್ನಾಗಿಲ್ಲ ಬಿಡೋ ಅಂತ ಯಾರೋ ಹೇಳ್ತಾರೆ. ಪ್ರತಿಯೊಬ್ರು ನೋಡಿ, ಜೀವನದಲ್ಲಿ ಒಂದು ದಿವಸದಲ್ಲಿ ಎಷ್ಟೋ ಖರ್ಚು ಮಾಡ್ತೀರಾ. ಒಂದು ಸಿನಿಮಾಗೆ ನೀವು ಎಷ್ಟು ಖರ್ಚು ಮಾಡ್ತೀರಾ? ಒಂದು 100 ರೂಪಾಯಿ 150 ರೂಪಾಯಿ ಕೊಟ್ಟು ಒಂದು ಟಿಕೆಟ್ ತಗೋತೀರಾ. ಆ 150 ರೂಪಾಯಿಂದ ಎಷ್ಟು ಜನಕ್ಕೆ ಒಳ್ಳೇದಾಗತ್ತೆ. ಕನ್ನಡ ಭಾಷೆ ಆಗಲಿ, ಕನ್ನಡ ಕಲಾವಿದರಾಗಲಿ, ಕನ್ನಡ ಸಂಸ್ಕೃತಿ ಆಗಲಿ ಎಷ್ಟು ಉದ್ಧಾರ ಆಗತ್ತೆ. ಕನ್ನಡವನ್ನು ಉಳಿಸ್ಬೇಕು, ಕನ್ನಡ ಕಲೆ ಶಾಶ್ವತವಾಗಿ ನಿಲ್ಲಬೇಕು ಅಂದ್ರೆ ಪ್ರತಿಯೊಬ್ಬರು ದೊಡ್ಡ ಮನಸ್ಸು ಮಾಡಿ ಎಲ್ಲ ಕನ್ನಡ ಚಿತ್ರಗಳನ್ನು ಬೆಂಬಲಿಸಬೇಕು. ಮೊದಲನೇದಾಗಿ ಉತ್ತಮವಾಗಿ ಈಗ ಹೊಸದಾಗಿ ಬರ್ತಾ ಇರ್ತಕ್ಕಂಥ ಯುವಕರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ. ಇಬ್ಬರು ಹೀರೋಯಿನ್ಗಳು ಚೆನ್ನಾಗಿ ಮಾಡಿದ್ದಾರೆ. ಹೀರೋ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕ್ಯಾಮ್ರಾ ವರ್ಕ್ ತುಂಬಾ ಚೆನ್ನಾಗಿದೆ. ಆಕ್ಷನ್ ಚೆನ್ನಾಗಿದೆ. ಸಂಭಾಷಣೆ ಚೆನ್ನಾಗಿದೆ. ಲೊಕೇಶನ್ ಚೆನ್ನಾಗಿದೆ. ಇನ್ನೇನು ಬೇಕು ಹೇಳಿ? ಕಣ್ಣಿಗೆ ತಂಪು ಕೊಡುತ್ತೆ, ಮನಸ್ಸಿಗೆ ಇಂಪು ಕೊಡುತ್ತೆ. ಕಾರಣ ಇಂಟ್ರೆಸ್ಟ್ ಇಟ್ ಮಾಡ್ತಾರೆ. ಈಗಿನ ಯುವಕರು ಉತ್ಸಾಹದಲ್ಲಿ ಬರ್ತಾರೆ, ನಾನು ಚೆನ್ನಾಗಾಗಬೇಕು ಅಂತ. ಅವರ ಉತ್ಸಾಹಕ್ಕೆ ನಿಮ್ಮೆಲ್ಲರ ಸಂಪೂರ್ಣ ಸಹಕಾರ, ಬೆಂಬಲ ನೀಡಿದ್ರೆ ಎಲ್ಲ ಚಿತ್ರಗಳು ಒಳ್ಳೇದಾಗತ್ತೆ. ನಿಮ್ಮೆಲ್ಲರೂ ಸಹಕಾರ ಕೊಡಿ ಅಂತ ನಾನು ಎಲ್ಲರಲ್ಲೂ ಬಹಳ ಪ್ರೀತಿಯಿಂದ ಕೇಳ್ಕೊತೀನಿ. ನಮಸ್ಕಾರ.